ಇನ್ನು ರಾಮ ಮಂದಿರದ ಬಗ್ಗೆ ಮಾತಾಡಲೇಬೇಕು. ರಾಮ ಮಂದಿರದ ದೇಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಅದರ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಆಗಬೇಕು ಅಂತ ಹಲವಾರು PILಗಳು ಸಲ್ಲಿಕೆ ಆಗಿದ್ದವು. ದಯವಿಟ್ಟು ತುರ್ತು ವಿಚಾರಣೆ ಮಾಡಿ ಅಂತ. ಆದರೆ ಸುಪ್ರೀಂ ಕೋರ್ಟ್ ಈ ಅರ್ಜಿ ವಿಚಾರಣೆಗೆ ಇಷ್ಟೊಂದು ಅವಸರ ಯಾಕೆ ಅಂತ ಕೇಳಿದೆ. ಇಲ್ಲ, ಈ ರೀತಿ PILಗಳ ತುರ್ತು ವಿಚಾರಣೆ ನಾನು ಮಾಡಲ್ಲ ಅಂತ ಹೇಳಿದೆ ಕೋರ್ಟ್. ತುಂಬ ಸ್ಪಷ್ಟವಾಗಿ ನ್ಯಾಯಮೂರ್ತಿ MM ಸುಂದರೇಶ್, ಶೀಲ್ ನಾಗು ಪೀಠದಿಂದ ಈ ಪ್ರಶ್ನೆ ಬಂತು. ಈ ಬೇಸಿಗೆ ರಜಾ ಮುಗಿದ ನಂತರವೇ ಅರ್ಜಿ ಪಟ್ಟಿ ಮಾಡಲಿಕ್ಕೆ ನಿರ್ಧರಿಸಲಾಗಿರುವಂಥದ್ದು. ಈ SIT ತನಿಖೆಯ ನಿಷ್ಪಕ್ಷಪಾತದ ಬಗ್ಗೆ ನಮಗೆ ಸಂಶಯ ಇದೆ ಅಂತ ಕೆಲವರು ಅರ್ಜಿ ಸಲ್ಲಿಸಿದರು. CBI ತನಿಖೆ ನಡೆಸಬೇಕು ಅಂತ ಕೆಲವರು ಅರ್ಜಿ ಸಲ್ಲಿಸಿದರು. ಇನ್ನು ನೋಡಿ, ಯಾರ್ಯಾರು ದುಡ್ಡು ಹೊಡೆದಿಯಾರಲ್ಲ ಅವರ ಆಸ್ತಿ ಪಾಸ್ತಿ ಎಷ್ಟರ ಮಟ್ಟಿಗೆ ಆಗಿದೆ ಅಂತ. ಆಸ್ತಿ, ಹಣಕಾಸಿನ ಸ್ಥಿತಿಗತಿ ಇದೆಲ್ಲದರ ಬಗ್ಗೆಯೂ ಕೂಡ ಈಗ ತನಿಖೆ ಆಗ್ತಾ ಇದೆ. ಅದರಲ್ಲೊಬ್ಬರು ಲವ್ ಕುಶ್ ಮಿಶ್ರಾ, ಅವರ ಆಸ್ತಿನ ನೋಡ್ತಾ ಇದ್ದಾರೆ ಈಗ ಅಧಿಕಾರಿಗಳು. ಲವ್ ಕುಶ್ ಮಿಶ್ರಾ ಕಟ್ಟಡದ ಮೇಲೆ ಪೊಲೀಸರು ರೇಡ್ ಮಾಡಿದರು. ಎರಡಂತಸ್ತಿನ ಕಟ್ಟಡ ಅದು. 3-4 ತಿಂಗಳಲ್ಲೇ ಕಟ್ಟಡದ ನಿರ್ಮಾಣ ಪೂರ್ಣ ಆಗಿದೆ. ಈ ರೀತಿ ಒಂದು ಕಾರ್ ಇದ್ರು, ಇನ್ನೊಂದು ಕಾರನ್ನು ತಗೊಂಡಿದ್ದಾರೆ. ಲವ್ ಕುಶ್ ಮಿಶ್ರಾ ಅವರ ಸಂಬಂಧಿ ಅನುಕಲ್ಪ್ ಮಿಶ್ರಾ. ಚಂಪತ್ರಾಯ್ ಹೇಳಿಕೆಯನ್ನು ಪೊಲೀಸರು ದಾಖಲಿಸಿದ್ದಾರೆ. ಇದೆಲ್ಲದರ ನಡುವೆ 140 ಜನರ ವಿಚಾರಣೆಯಾಗಿದೆ. ಅವರ ಹೇಳಿಕೆಯನ್ನು ಕೂಡ ದಾಖಲಿಸಲಾಗಿದೆ. ಅನಿಲ್ ಮಿಶ್ರಾ, ಗೋಪಾಲ್ ರಾವ್ ಅವರ ಹೇಳಿಕೆಯನ್ನು ಕೂಡ ದಾಖಲು ಮಾಡಬೇಕಾಗಿದೆ. ಇನ್ನು ಅಯೋಧ್ಯೆ ಪೊಲೀಸರು ಈಗ SBIನೂ ಕೂಡ ತಡಕಾಡ್ತಾ ಇದ್ದಾರೆ. ಯಾರ್ಯಾರ ಸಿಬ್ಬಂದಿ ಇದರಲ್ಲಿ ಶಾಮೀಲಾಗಿದ್ರು, ಯಾರ್ಯಾರ ಕೈವಾಡ ಇದರಲ್ಲಿದೆ, ಸೊ ಇದು ಇವರ ಬೆಂಬಲ ಇಲ್ಲದೇ ಇದ್ಯಾವುದೂ ಕೂಡ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇದೆಲ್ಲದರ ಬಗ್ಗೆ ಎಲ್ಲ ವಿವರಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಇನ್ನು 2 ಬ್ಯಾಂಕ್ ಸಿಬ್ಬಂದಿಗೆ ನೋಟಿಸನ್ನು ಕೂಡ ಕೊಡಲಾಗಿದೆ. ಇನ್ನು ರಾಮ ಮಂದಿರ ಹಣ ಕದ್ದವರ ವಿರುದ್ಧ ವಕೀಲರು ಸಮರ ಸಾರಿದ್ದಾರೆ. ಅಯೋಧ್ಯ ವಕೀಲರ ಸಂಘ ಬಹಿಷ್ಕಾರ ಹಾಕ್ತಾ ಇದೆ. ಬಹಿಷ್ಕಾರಕ್ಕೆ ನಿರ್ಧಾರ ಮಾಡಿದ್ದಾರೆ. ಯಾರೂ ಕೂಡ ವಕಾಲತ್ತನ್ನು ವಹಿಸಬಾರದು. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. सारे जूनियर समेत सभी पर 5 लाख रुपए ಇದು ವೆರಿ ಇಂಪಾರ್ಟೆಂಟ್. ಕೆಲವೊಂದು ಸಂದರ್ಭಗಳಲ್ಲಿ ನಿಜಕ್ಕೂ ವಕೀಲರು ಈ ರೀತಿ ಒಂದು ಸಾಮಾಜಿಕ ಕಳಕಳಿಯನ್ನು ಮೆರೀತಾರೆ. ಈ ಕೆಲವೊಂದು ಸರಿ ಏನಾದರೂ ಈ ದುಷ್ಕೃತ್ಯಗಳನ್ನು ಎಸಗಿರುವಂಥವರು, ಈ ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡಿರುವಂಥವ್ರು, ಅಂಥವರ ಪರವಾಗಿ ನಾವು ಯಾವುದೇ ಕಾರಣಕ್ಕೂ ಯಾವುದೇ ವಕಾಲತ್ತನ್ನು ನಾವು ವಹಿಸಲ್ಲ ಅಂತ ವಕೀಲರು ಹೇಳಿದ್ದಿದೆ. ಹಲವಾರು ಸಂದರ್ಭಗಳಲ್ಲಿ ನೋಡ್ತೀವಿ. ಈಗ ರಾಮ ಮಂದಿರದಲ್ಲಿ ಹಣ ಕದ್ದಿಯರಲ್ಲ ಅವ್ರ ವಿರುದ್ಧನೂ ಕೂಡ ವಕೀಲರು ಸಮರ ಸಾರಿದ್ದಾರೆ. ಯಾವುದೇ ಕಾರಣಕ್ಕೂ ಇವರ ಕೇಸ್ಗಳನ್ನು ನಾವು ತಗೊಳ್ಳಲ್ಲ, ಯಾರೂ ವಕಾಲತ್ತನ್ನು ವಹಿಸಬಾರ್ದು, ವಕಾಲತ್ತನ್ನು ಯಾರು ವಹಿಸಿದರೆ 5 ಲಕ್ಷ ರೂಪಾಯಿ ದಂಡ ಹಾಕ್ತೀವಿ ಅಂತ ಅಲ್ಲಿನ ವಕೀಲರ ಸಂಘ ಘೋಷಣೆ ಮಾಡಿದೆ.